ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ, ನ್ಯೂ ಯೂಟ್ಯೂಬರ್ಸ್ ಏನಿರ್ತಾರೆ ಅವರು ಮಿಸ್ಟೇಕ್ಸ್ನ ಮಾಡ್ತಾರೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ 5 ಮಿಸ್ಟೇಕ್ಸ್ ಏನು ನ್ಯೂ ಯೂಟ್ಯೂಬರ್ಸ್ ಮಾಡ್ತಾರೆ ಅಂತ. ಓಕೆನಾ? ಸೊ ನಿಮಗೆ ಈ ಮಿಸ್ಟೇಕ್ಸ್ನ ನೀವು ತಿಳ್ಕೊಂಡ್ರೆ, ಈಗ ನೀವು ಫಸ್ಟ್ ಏನು ಚಾನಲ್ ಮಾಡಿರ್ತೀರಾ ಆ ಚಾನಲಲ್ಲಿ ನಿಮಗೆ ಸ್ಟ್ರೈಕ್ಸ್ ಏನಾದರೂ ಬಂದುಬಿಟ್ರೆ ನೀವು ನೆಕ್ಸ್ಟ್ ಚಾನಲ್ ಮಾಡಬೇಕು. ಸೊ ನೆಕ್ಸ್ಟ್ ಚಾನಲ್ ಮಾಡೋಕ್ಕಿಂತ, ನಿಮ್ಮ ಟೈಮ್ ವೇಸ್ಟ್ ಮಾಡೋಕ್ಕಿಂತ ನಮ್ಮದು ಏನು 5 ಮಿಸ್ಟೇಕ್ಸ್ ಇದೆ ಆ ಮಿಸ್ಟೇಕ್ಸ್ನ ನೀವು ಫಸ್ಟು ತಿಳ್ಕೊಳ್ಳಿ. ಈ ಮಿಸ್ಟೇಕ್ಸ್ ನೀವು ಮಾಡಬೇಡಿ, ಅದೇ ಚಾನಲಲ್ಲಿ ನೀವು ವಿಡಿಯೋ ಕಂಟಿನ್ಯೂ ಮಾಡ್ಬೋದು. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಂಬರ್ 1 ಮಿಸ್ಟೇಕ್ ಗೈಸ್, ಎಲ್ಲರೂ ಏನು ಮಾಡ್ತೀರಾ, ಎಲ್ಲರೂ ಮಾಡ್ತೀರಾ, 100% ಎಲ್ಲರೂ ಮಾಡ್ತೀರಾ. ಈಗ ಏನಂದರೆ 2 ಚಾನೆಲ್ಸ್ ಇರುತ್ತೆ. 2 ಚಾನಲಲ್ಲಿ ಏನಂದರೆ ಒಂದೇ ವಿಡಿಯೋನ ಪೋಸ್ಟ್ ಮಾಡೋದು 2 ಚಾನಲಲ್ಲೂ. ಓಕೆನಾ? ಈಗ ಒಬ್ಬರ ಹತ್ರ ಏನು 2 ಚಾನಲ್ಸ್ ಇರುತ್ತಾ ಆ ಚಾನಲಲ್ಲಿ ನೀವೇನು ಮಾಡ್ತೀರಾ, ಒಂದೇ ವಿಡಿಯೋನ ನೀವು ಪೋಸ್ಟ್ ಮಾಡಿಬಿಡ್ತೀರ. ಒಂದೇ ವಿಡಿಯೋನ ನೀವು ಪೋಸ್ಟ್ ಮಾಡಿಬಿಟ್ರೆ ಅದೇನಾಗುತ್ತೆ, ರಿಯೂಸ್ಡ್ ಕಾಂಟೆಂಟಲ್ಲಿ ಬರುತ್ತೆ. ನೀವೇನು ಮಾಡ್ತೀರಾ, ಈಗ ಒಂದು ಚಾನಲಲ್ಲಿ ಬಂದುಬಿಟ್ಟು ಈಗ ವ್ಯೂಸ್ ಬಂದರೂ ಬರುತ್ತೆ, ಬಂದಿಲ್ಲಾದರೂ ಹೋಗುತ್ತೆ. ಎರಡನೇ ಚಾನಲಲ್ಲಿ ಹಾಕಿದ್ರೆ 100% ವ್ಯೂಸ್ ಬರುತ್ತೆ ಅಂತ. ಸೊ ಅದು ಹಂಗಾಗಲ್ಲ ಗೈಸ್. ಒಂದು ಸಲ ನೀವು ವೀಡಿಯೋನ ಪೋಸ್ಟ್ ಮಾಡಿಬಿಟ್ರೆ ಒಂದು ಚಾನಲಲ್ಲಿ, ಅದು ಆ ಚಾನಲ್ ವೀಡಿಯೋ ಆಗಿಬಿಡ್ತು. ಓಕೆನಾ? ನೆಕ್ಸ್ಟ್ ಚಾನಲ್ ನೀವೇನಾದರೂ ಪೋಸ್ಟ್ ಮಾಡಿಬಿಟ್ರೆ ಅದು ರಿಯೂಸ್ಡ್ ಕಾಂಟೆಂಟಲ್ಲಿ ಬರುತ್ತೆ. ಸೊ ಯಾವುದೇ ಕಾರಣಕ್ಕೂ ಈ ಮಿಸ್ಟೇಕ್ನ ನೀವು ಮಾಡೋಕ್ಕೆ ಹೋಗಬೇಡಿ. ಓಕೆನಾ? ಇದಾಯಿತು ನಮ್ಮದು ನಂಬರ್ 1 ಮಿಸ್ಟೇಕ್. ಓಕೆನಾ? 2ನೇ ಮಿಸ್ಟೇಕ್ ಏನಂತಂದ್ರಪ್ಪ, ಈಗ ನೀವು ಚಾನೆಲ್ ಡಿಸ್ಕ್ರಿಪ್ಷನಲ್ಲಿ ಯೋರ್ ಕ್ವೈರೀಸಲ್ಲಿ ಟ್ಯಾಗ್ಸ್ನ ಹಾಕಿರ್ತೀರ, ಗೊತ್ತಾ? ಕೀವರ್ಡ್ಸ್, ಟ್ಯಾಗ್ಸ್ ಅಂದರೆ ಕೀವರ್ಡ್ಸ್. ಓಕೆನಾ? ಕೀವರ್ಡ್ಸ್ನ ಯೋರ್ ಕ್ವೈರಿ ಅಂತ ಹಾಕ್ಬಿಟ್ಟು ಕೆಳಗಡೆ ತುಂಬ ಕೀವರ್ಡ್ಸ್ನ ಹಾಕಿರ್ತೀರಲ್ಲ, ಅದರಲ್ಲಿ ನೀವು ಬೈ ಮಿಸ್ಸಾಗಿನೂ ಕಾಮ ಕೊಡಬೇಡಿ. ಓಕೆನಾ? ಅದು ಬಂದುಬಿಟ್ಟು ಕಾಮ ಏನಾದರೂ ನೀವು ಯೋರ್ ಕ್ವೈರೀಸಲ್ಲಿ ಕಾಮ ಏನಾದರೂ ಆ್ಯಡ್ ಮಾಡಿದರೆ ಅದು ಹ್ಯಾಶ್ಟ್ಯಾಗಲ್ಲಿ ಕೌಂಟ್ ಆಗುತ್ತೆ. ಓಕೆನಾ? ಯಾವುದೇ ಕಾರಣಕ್ಕೂ ನೀವು ಯೋರ್ ಕ್ವೈರೀಸಲ್ಲಿ ಹೋಗ್ಬಿಟ್ಟು ಕಾಮನ ಕೊಡಬೇಡಿ. ಯಾಕಂದರೆ ಕಾಮನ ಕೊಟ್ಟರೆ ಅದು ಕಾಮ ನೀವು ಆ್ಯಡ್ ಮಾಡಿದರೆ ಅದರಲ್ಲಿ ಅದು ಬಂದುಬಿಟ್ಟು ನಿಮ್ಮದು ಹ್ಯಾಶ್ಟ್ಯಾಗಿಗೆ ಕೌಂಟ್ ಆಗುತ್ತೆ. ಸೊ ಅಷ್ಟು ಹ್ಯಾಶ್ಟ್ಯಾಗ್ ಹಾಕೋದು ರಿಕಮೆಂಡೆಡ್ ಇಲ್ಲ. ಜಸ್ಟ್ 15 ಹ್ಯಾಶ್ಟ್ಯಾಗ್ನ ಹಾಕೋಕ್ಕೆ ರಿಕಮೆಂಡ್ ಮಾಡಿದೆ ಯೂಟ್ಯೂಬ್. ಓಕೆನಾ? ಇದು ಯೂಟ್ಯೂಬ್ದು ಒಂದು ರೂಲು. ಓಕೆನಾ ಗೈಸ್? ಯಾವುದೇ ಕಾರಣಕ್ಕೂ ನೀವು ಯೋರ್ ಕ್ವೈರೀಸ್ ನಾವು ಎಷ್ಟು ಬೇಕಾದರೂ ಹಾಕ್ಕೋಬೋದು. ಅಂದರೆ ಯೋರ್ ಕ್ವೈರೀಸ್ ಅಂತ ಬರೆದ್ಬಿಟ್ಟು ಕೀವರ್ಡ್ಸ್ನ ನಾವು ಎಷ್ಟು ಬೇಕಾದರೂ ಹಾಕ್ಬೋದು. 200, 300, 400, 500ವರೆಗೂ ಕೊಟ್ಟಿದ್ದಾರೆ. ನಾವು 500ವರೆಗೂ ಎಷ್ಟು ಕೀವರ್ಡ್ಸ್ ಬೇಕಿದ್ರೂ ಹಾಕ್ಬೋದು. ಬಟ್ ಅದರಲ್ಲಿ ಕಾಮ ಬಂದುಬಿಟ್ಟು ಯೂಸ್ ಮಾಡಬಾರ್ದು. ಈ ತಪ್ಪೊಂದು ಮಾಡಬೇಡಿ. ಇದು ಬಂದುಬಿಟ್ಟು ಹ್ಯಾಶ್ಟ್ಯಾಗಿಗೆ ಕೌಂಟ್ ಆಗುತ್ತೆ, ಟ್ಯಾಗ್ಸ್ಗೆ ಕೌಂಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ನೀವು ಕಾಮ ಹಾಕಕ್ಕೆ ಹೋಗಬೇಡಿ. ಇದಾಯಿತು ನಮ್ಮದು 2ನೇ ಮಿಸ್ಟೇಕ್. 3ನೇ ಮಿಸ್ಟೇಕ್ ಎಲ್ಲರೂ ಮಾಡ್ತೀರಾ, 100% ನ್ಯೂ ಯೂಟ್ಯೂಬರ್ಸ್ ಅಂತೂ ಮಾಡ್ತೀರಾ. ವೀಡಿಯೋಸ್ನ ಮತ್ತೆ ನೋಡೋದು. ವೀಡಿಯೋಸ್ನ ನಿಮ್ಮ ವೀಡಿಯೋ ನೀವೇ ನೋಡೋದು. ಓಕೆನಾ ಗೈಸ್? ಈಗ ನಿಮ್ಮ ವೀಡಿಯೋ ನೀವೇ ನೋಡಿದರೆ ಏನಾಗುತ್ತೆ, ಅದು ಇಮೇಲ್ ಏನಾದರೂ ಯೂಟ್ಯೂಬಿಗೆ ಗೊತ್ತಾಗುತ್ತೆ ನಿಮ್ಮ ವೀಡಿಯೋ ನೀವು ನೋಡ್ತಾ ಇದ್ದೀರಂತ. ಯೂಟ್ಯೂಬ್ ಏನಾದರೂ ನಿಮಗೆ ಮೇಲ್ ಕಳಿಸ್ಬಿಡುತ್ತೆ. ಆಮೇಲೆ ನಿಮ್ಮದು ಚಾನಲ್ ಬಂದುಬಿಟ್ಟು ಮಾನಿಟೈಸ್ ಆಗೋಲ್ಲ. ರಿವ್ಯೂವಿಗೆ ಹೋಗ್ಬೇಕಿದ್ರೆ ನಿಮ್ಮ ಚಾನಲ್ ಬಂದುಬಿಟ್ಟು ಮಾನಿಟೈಸ್ ಆಗೋಲ್ಲ. ಅಟ್ಲೀಸ್ಟ್ ನೀವು 1 to 2 to 3 ಟೈಮ್ಸ್ ನೋಡ್ತೀರಾ ನಿಮ್ಮ ವೀಡಿಯೋನ. ನಿಮ್ಮ ಚಾನಲಲ್ಲಿ ನಿಮ್ಮ ವೀಡಿಯೋನ ನೀವು 2 to 3 ಟೈಮ್ಸ್ ನೋಡ್ಬೋದು ಅಷ್ಟೇ ಗೈಸ್. ಅದು ಬಿಟ್ಟರೆ ನೀವು ಅದಕ್ಕಿಂತ ಜಾಸ್ತಿ ಸಲ ನೀವು ನೋಡಿದ್ರೆ ನಿಮ್ಮ ಚಾನಲಲ್ಲಿ ಏನಾದರೂ ಇಮೇಲ್ ಕಳಿಸ್ತಾರೆ ಯೂಟ್ಯೂಬರ್, ಅದಾದಮೇಲೆ ನಿಮ್ಮ ಚಾನಲ್ ಮಾನಿಟೈಸ್ ಆಗೋಲ್ಲ. ಓಕೆನಾ? ಯಾವುದೇ ಕಾರಣಕ್ಕೂ ನಿಮ್ಮ ವೀಡಿಯೋನ ನೀವೇ ನೋಡಬೇಡಿ ತುಂಬ ಸಲ. 1 to 2 ಟೈಮ್ಸ್ ನೀವು ನೋಡ್ತೀರಾ, ಪರವಾಗಿಲ್ಲ, ನೀವು ನೋಡಿ, ಏನಾಗಲ್ಲ, ಏನು ಪ್ರಾಬ್ಲಮ್ ಆಗೋಲ್ಲ ನಿಮ್ಮ ವೀಡಿಯೋ ನೀವು ನೋಡೋದ್ರಿಂದ. ಬಟ್ ಅದಕ್ಕಿಂತ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀವು ನೋಡೋಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ. ಓಕೆನಾ ಗೈಸ್? ಇದಾಯಿತು ನಮ್ಮದು 3rd ಮಿಸ್ಟೇಕ್. 4ನೇ ಮಿಸ್ಟೇಕ್ ಬಂದುಬಿಟ್ಟು ಏನಂತಂದ್ರಪ್ಪ, ಈಗ ಒಂದೇ ಟಾಪಿಕಲ್ಲಿ ನೀವು ವಿಡಿಯೋ ಮಾಡ್ತೀರಾ. ಈಗ ಎಕ್ಸಾಂಪಲ್ಗೆ ತಗೊಳ್ಳಿ, ಈಗ ನೀವು ಸಬ್ಸ್ಕ್ರೈಬರ್ ಯಾವ ಥರ ಮಾಡೋದು ಅಂತ ಒಂದು ವಿಡಿಯೋ ಮಾಡ್ತೀರಿ. ಅದೇ ಥರ ವಿಡಿಯೋ 3-4 ವಿಡಿಯೋ ಮಾಡ್ತೀರಾ. ಸೊ ಏನಾಗುತ್ತೆ, ಇದು ಸೇಮು ಟೈಟಲ್ ಆಗುತ್ತೆ, ಒಂದೇ ಥರ ಟೈಟಲ್ ಆಗುತ್ತೆ. ನೀವು ಸೇಮ್ ವಿಡಿಯೋ ಮಾಡೋದಾದರೆ ನೀವು ಟೈಟಲ್ಲು ಏನಿರುತ್ತೆ, ಈಗ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಮಾಡೋದು ಹೆಂಗೆ, ಈಗ ಸಬ್ಸ್ಕ್ರೈಬರ್ಸ್ ಗೇನ್ ಮಾಡೋದು ಹೆಂಗೆ, ಈ ಥರ ನೀವು ಹಾಕ್ಬೋದು. ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡೋದು ಯಾವ ಥರ ಅಂತ ಈ ಥರ ನೀವು ಟೈಟಲ್ಸ್ನ ಯೂಸ್ ಮಾಡ್ಬೋದು. ಅದೇ ನೀವು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಮಾಡೋದು ಹೆಂಗೆ ಇದೇ ಟೈಟಲ್ ನೀವು 4-5 ವಿಡಿಯೋದಲ್ಲಿ ಬರೆದ್ರೆ ಅವ್ರು ಬಂದುಬಿಟ್ಟು ಯೂಸ್ ಕಾಂಟೆಂಟ್ಗೆ ಇದು ಸೇರುತ್ತೆ. ಸೇಮ್ ಥಂಬ್ನೇಲು ಸೇಮ್ ಟೈಟಲ್ಲು ಇರಬಾರ್ದು ನಿಮ್ಮ ವಿಡಿಯೋಸಲ್ಲಿ. ಓಕೆನಾ? ಸ್ವಲ್ಪ ಚೇಂಜಸ್ ಮಾಡಿ ನಿಮ್ಮ ಟೈಟಲಲ್ಲಿ ಆ್ಯಂಡ್ ಥಂಬ್ನೇಲಲ್ಲಿ. ಒಂದೇ ಥರ ಹಾಕಕ್ಕೆ ಹೋಗಬೇಡಿ. ಟೈಟಲ್ ಆ್ಯಂಡ್ ನಿಮ್ಮದು
ಏನು ಥಂಬ್ನೇಲ್ ಇದೆ ಅದರಲ್ಲಿ. ಓಕೆನಾ ಗೈಸ್, ಇದಾಯಿತು ನಮ್ಮದು 4ನೇ ಮಿಸ್ಟೇಕು. 5ನೇ ಮಿಸ್ಟೇಕ್ 100% ಜನ ಮಾಡ್ತಾರೆ, ಈಗಲೂ ಮಾಡ್ತಾಯಿದ್ದಾರೆ, ಕಾಪಿ ಪೇಸ್ಟ್ ಚಾನೆಲ್ಸು. ಕಾಪಿ ಪೇಸ್ಟ್ ಚಾನೆಲ್ ಅಂದರೆ ಈಗೇನು ಒಬ್ಬರು ವೀಡಿಯೋ ಮಾಡಿರ್ತಾರೆ, ಅವ್ರ ವೀಡಿಯೋನೇ ನೀವು ಕದ್ಬಿಟ್ಟು ಏನು ಮಾಡ್ತೀರಾ, ಒಂದು ಸ್ವಲ್ಪ ಎಡಿಟಿಂಗ್ ಮಾಡ್ತೀರಾ, ಕೈನ್ ಮಾಸ್ಟರಲ್ಲಿ ಎಡಿಟಿಂಗು, ಏನಾದರೂ ಎಫೆಕ್ಟ್ಸ್ ಏನಾದರೂ ಹಾಕ್ತೀರಾ, ಇಲ್ಲ ಫಿಲ್ಟರ್ ಏನಾದರೂ ಚೇಂಜ್ ಮಾಡ್ತೀರಾ. ಬಟ್ ಹಾಂ ಗೈಸ್, ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ ಅಂದರೆ ನಿಮಗೆ ಗೊತ್ತಾಗ್ತಿದೆ, ಈಗ ನಾನು ಹೀನಾ ಅಕ್ಕ ಇಲ್ಲಿ ಮಾತಾಡ್ತಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ನಾನು ಇಲ್ಲಿಂದ ಔಟ್ಸೈಡ್ ಏನಾದರೂ ಹೋಗ್ಬಿಟ್ಟು ಮಾತಾಡಿದರೆ ನಿಮ್ಗೆ ಆಗಲೂ ಗೊತ್ತಾಗುತ್ತಲ್ವ ಯಾರು ಇದು ಮಾತಾಡ್ತಾ ಇರೋದಂದರೆ ವಾಯ್ಸ್ ಕೇಳಿರ್ತೀರ ನನ್ನದು, ಓ ಹೌದು ಇದು ಹೀನಾ ಅಕ್ಕನೇ ಮಾತಾಡ್ತಿರೋದಂತ ಗೊತ್ತಾಗುತ್ತೆ. ಅದೇ ಥರ ಯೂಟ್ಯೂಬ್ಗೂ ಗೊತ್ತಾಗುತ್ತೆ ಗೈಸ್, ನೀವು ಬೇರೆ ಅವ್ರ ವೀಡಿಯೋನ ಕಾಪಿ ಮಾಡಿರೋದಂತ ಕ್ಯಾಚ್ ಮಾಡಿಬಿಡುತ್ತೆ ಬೇಗ. ಓಕೆನಾ, ನೀವು ಯಾವುದೇ ಸ್ವಲ್ಪ ಎಡಿಟಿಂಗ್ ಮಾಡಿದ್ರು ಆ್ಯಂಡ್ ಯಾವುದೇ ಫಿಲ್ಟರ್ ಹಾಕಿದ್ರೂ ಯೂಟ್ಯೂಬ್ಗೆ ಗೊತ್ತಾಗ್ಬಿಡುತ್ತೆ, ಅದು ಕಂಡು ಹಿಡಿದ್ಬಿಡುತ್ತೆ ನೀವು ಕಾಪಿ ಪೇಸ್ಟ್ ವೀಡಿಯೋನ ಮಾಡಿದ್ದೀರಾ, ಬೇರೆಯವ್ರ ವೀಡಿಯೋನ ಯೂಸ್ ಮಾಡಿದ್ದೀರಾ ಅಂತ. ಅವ್ರು ಬಂದುಬಿಟ್ಟು ನಿಮ್ಮ ವೀಡಿಯೋಗೆ ಕಾಪಿರೈಟ್ ಡೈರೆಕ್ಟ್ಲಿ ಕೊಟ್ಬಿಡ್ತಾರೆ. ಓಕೆನಾ, ಯಾವುದೇ ಕಾರಣಕ್ಕೂ ಬೇರೆಯವ್ರ ವೀಡಿಯೋ ತೆಗೆದು ಯೂಸ್ ಮಾಡಬೇಡಿ. ಆ್ಯಂಡ್ ಹಾಂ ಗೈಸ್, ಯೂಟ್ಯೂಬೇ ಹೇಳಿದೆ ಬೇರೆಯವರು ವೀಡಿಯೋನ ನೀವು ಯೂಸ್ ಮಾಡ್ಬೋದು. ಯಾವ ಥರ ಯೂಸ್ ಮಾಡೋದು, ಕ್ಲಿಪ್ಸ್ನ ಯೂಸ್ ಮಾಡ್ಬೋದು. ಈ ಥರ 3 ಸೆಕೆಂಡ್ 4 ಸೆಕೆಂಡು ಆ ಥರ ಕ್ಲಿಪ್ಸ್ನ ನೀವು ಬೇರೆಯವ್ರ ವೀಡಿಯೋದಿಂದ ತೆಗೆದು ಯೂಸ್ ಮಾಡ್ಬೋದು. ಬಟ್ ಫುಲ್ ವೀಡಿಯೋನ ನೀವು ಯೂಸ್ ಮಾಡಬಾರ್ದು. ಓಕೆನಾ ಗೈಸ್, ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಕ್ಲಿಪ್ನ ಬೇಕಿದ್ದರೆ ಯೂಸ್ ಮಾಡಿ, 3 to 4 ಸೆಕೆಂಡ್ ಒಳಗಡೆ ಇರೋ ಕ್ಲಿಪ್ಸ್ನ ಬೇರೆಯವ್ರ ವೀಡಿಯೋದಲ್ಲಿ. ಫುಲ್ ವೀಡಿಯೋ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಯೂಟ್ಯೂಬಿಗೆ ಗೊತ್ತಾಗುತ್ತೆ, ನಿಮ್ಮದು ಕಾಪಿರೈಟ್ ಬರುತ್ತೆ. ಓಕೆನಾ ಗೈಸ್, ಈ 5 ಮಿಸ್ಟೇಕಲ್ಲಿ ಯಾರು ಮಿಸ್ಟೇಕ್ಸ್ ಮಾಡಿದ್ದೀರಾ ನನಗೆ ಕಮೆಂಟಲ್ಲಿ ಹೇಳಿ, ನಾನು ತಿಳ್ಕೊತೀನಿ ಯಾರೆಲ್ಲ ಯಾವ್ಯಾವ ಮಿಸ್ಟೇಕ್ಸ್ನ ಮಾಡ್ತಾ ಇದ್ರೆ ಅಂತ. ಓಕೆನಾ ಗೈಸ್, ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಬೈ ಗೈಸ್.